ಹಲೋ ಎವ್ರಿವನ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತು ದಿನ ಶೂಟಿಂಗ್ ಇತ್ತು. ಶ್ರಾವಣಿ ಸುಬ್ರಹ್ಮಣ್ಯ ಸೀರಿಯಲ್ದಲ್ಲಿ ಐಶೋ ಆಗಿ ಹ್ಯಾಕ್ಟ್ ಮಾಡ್ತಾ ಇದ್ದಾಳೆ. ಸೊ ಶೂಟಿಂಗ್ ಇತ್ತು ಅಂತ ಹೇಳಿಬಿಟ್ಟು ಇವತ್ತು ಬೆಳಿಗ್ಗೆನೇ ಹೊರಟಿದ್ದೀವಿ. ಸರಿ, ಗ್ಯಾಸ್ ಖಾಲಿಯಾಗಿತ್ತು ಅಂತ ಹೇಳ್ಬಿಟ್ಟು ಹಸ್ಬೆಂಡು ಗ್ಯಾಸ್ ಬಂಕಲ್ಲಿ ನಿಲ್ಲಿಸಿದ್ರು. ನಾನು ಸ್ವಲ್ಪ ಹೊತ್ತು ಇಳಿತೀನಿ ಮಮ್ಮ ಅಂತ ಹೇಳ್ಬಿಟ್ಟು ಇಳಿದಿದ್ದಾಳೆ. ಸೊ ಹಾಗೆ ಇನ್ನು ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡ್ತಾ ಇಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಸೊ ಹಾಗೆ ಆನ್ ದಿ ವೇ ಹೋಗಬೇಕಾದ್ರೆ ಅಲ್ಲಿ ಒಂದು ಟಿಫನ್ ತುಂಬ ಚೆನ್ನಾಗಿ ಮಾಡ್ತಾರೆ. ರೋಡ್ ಸೈಡ್ ಇಡ್ಲಿ ಆಗಿರ್ಬೋದು, ಚಿತ್ರಾನ್ನ, ಪುಳಿಯೋಗರೆ ಎಲ್ಲ. ಸೊ ಲಾಸ್ಟ್ ಟೈಮು ಆ ರೂಟಲ್ಲಿ ಶೂಟಿಂಗ್ ಹೋಗ್ಬೇಕಾದ್ರೆ ತಿನ್ಕೊಂಡು ಹೋಗಿದ್ವಿ. ಸೊ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ಸೊ ಅಲ್ಲೇ ಆದ್ಯನ್ಗೆ ಹಸ್ಬೆಂಡ್ ತಿನ್ನಿಸ್ತಾ ಇದ್ದಾರೆ. ನಾನು ಇಡ್ಲಿ ಅಷ್ಟು ಇಷ್ಟಪಡೋದಿಲ್ಲ, ಹಾಗಾಗಿ ಚಿತ್ರಾನ್ನ ತೊಗೊಂಡೆ. ಸೊ ಇಬ್ಬರು ಕೂಡ ನಾಷ್ಟ ಮಾಡ್ಕೊತಾ ಇದ್ದೀನಿ. ಹಸ್ಬೆಂಡ್ ಅಲ್ಲಿ ಡ್ರಾಪ್ ಮಾಡಿಬಿಟ್ಟು ಬಂದು ಟಿಫನ್ ಮಾಡ್ತೀನಿ, ಇಲ್ಲ ಲೇಟ್ ಆಗುತ್ತೆ, ನನಗೆ ಸಮಾಧಾನವಾಗಿ ತಿಂಡಿ ತಿನ್ನಬೇಕು ಅಂತ ಹೇಳಿದ್ರು. ಹಾಗಾಗಿ ನಾವಿಬ್ಬರು ತಿಂಡಿ ಮಾಡ್ಕೊಳ್ತಾ ಇದ್ದೀವಿ. ಸೊ ಈಗ ತಿಂಡಿ ಎಲ್ಲ ಮಾಡಿ ಮುಗಿಸ್ಕೊಂಡು ನಮ್ಮ ಜರ್ನಿ ಮತ್ತೆ ಸ್ಟಾರ್ಟ್ ಮಾಡಿದ್ವಿ. ಸೊ ಆದ್ಯ ಮೊಬೈಲ್ ಕೊಡು ಮಮ್ಮ, ಬೋರ್ ಆಗ್ತಾಯಿದೆ, ಗೇಮ್ ಆಡಬೇಕು ಅಂತ ಹೇಳ್ಬಿಟ್ಟು ಗೇಮ್ ಆಡ್ತಾ ಇದ್ದಾಳೆ. ಸೊ ಫುಲ್ಲು ಗಾಳಿ. ನಮ್ಮ ಮನೆಯಿಂದ ಅರೌಂಡ್ 38-40 ಕಿಲೋಮೀಟರ್ಸ್ ಇದೆ ಅನಿಸುತ್ತೆ, 42 ಅನಿಸುತ್ತೆ. ಸೊ ಅಷ್ಟು ದೂರ ಇದೆ. ನಾವಿರೋದು ಹೆಬ್ಬಾಳ. ಶೂಟಿಂಗ್ ಲೊಕೇಶನ್ ಬಂದು ದೊಡ್ಡಾಲದ ಮರ ಕೇಳಿದ್ದೀರಲ್ವ, ರಾಮೋಹಳ್ಳಿ. ಸೊ ಅಲ್ಲಿ ಶೂಟಿಂಗ್ ಇರುತ್ತೆ. ಅದಾದಮೇಲೆ ಇನ್ನೇ ಲೊಕೇಶನ್ಗೂ ಕೂಡ ರೀಚ್ ಆದ್ವಿ. ಸೊ ಎಲ್ಲ ಔಟ್ಡೋರ್ ಶೂಟ್ಗೆ ರೆಡಿ ಆಗ್ತಾಯಿದ್ರು. ಇನ್ನೂ ಆದಿನ ಶೂಟ್ ಲೇಟು ಅಂತ ಹೇಳಿಬಿಟ್ಟು ಸೊ ಅಲ್ಲೇ ಅಸೋಸಿಯೇಟ್ ಇರ್ತಾರಲ್ಲ, ಅವ್ರ ಜೊತೆ ಭರತನಾಟ್ಯ ಡ್ಯಾನ್ಸ್ ಹೇಳ್ಕೊಡ್ತಾ ಇದ್ಲು. ಸೊ ಅವರು ಕೂಡ ಸ್ಟೆಪ್ಸ್ ಆಗ್ತಾಯಿದ್ರು. ಅದೊಂದು ಕ್ಲಿಪ್ಪಿಂಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟ್ ಕಾಲು ಜೋಡ್ಸೋದು ಹೇಳ್ಕೊಡು. ಹಂಗೆ ಇಟ್ಕೊಬೇಕು ಕಾಲು, ಆ ಥರ ಶೇಪು. ಸೊ ಇನ್ನು ಭರತನಾಟ್ಯ ಕಲಿಯೋಕ್ಕಾಗಲಿಲ್ಲ, ನೀನೇ ಕಲ್ತ್ಕೊ ಅಂತ ಹೇಳ್ಬಿಟ್ಟು ಸೊ ಸರಿ ಮೇಕಪ್ ಎಲ್ಲ ಮಾಡಿಸ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಮೇಕಪ್ಪನ್ನು ಟಿಫನ್ ಕೂಡ ಮಾಡ್ಕೊಂಬಂದರು. ಬಂದಾದಮೇಲೆ ಸೊ ಮೇಕಪ್ಗೆ ಕೂತಿದ್ದಾರೆ ಆದ್ಯ. ಸೊ ಮೇಕಪ್ ಮಾಡ್ಕೊತಾ ಇದ್ದಾಳೆ. ಸೊ ನೀವು ಸೀರಿಯಲ್ ನೋಡ್ತಿದ್ದೀರಾ, ಹೇಗೆ ಬರ್ತಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಮಗೂ ಕೂಡ. ಅದಾದಮೇಲೆ ಮೇಕಪ್ ಎಲ್ಲ ಮಾಡಿಸ್ಕೊಂಡು ರೂಮಿಗೆ ಬಂದೆ. ಸೊ ಇವಾಗಲೇ ಬಟ್ಟೆ ಎಲ್ಲ ಹಾಕ್ಬಿಟ್ರೆ ಹಾಳು ಮಾಡ್ಕೊತಾಳೆ, ಏರ್ ಸ್ಟೈಲು ಮತ್ತು ಬಟ್ಟೆ ಆಮೇಲೆ ಹಾಕೋಣ ಅಂತ ಹೇಳಿಬಿಟ್ಟು ಹಾಗೆ ಸ್ವಲ್ಪ ಸುಮ್ಮನೆ ಕೂತ್ಕೊಂಡಿದ್ವಿ. ಸೊ ಪಕ್ಕದಲ್ಲಿ ನೋಡಿ ಇವರಮ್ಮ ಪಾತ್ರ ಮಾಡ್ತಾರಲ್ಲ, ಅವರು ಏರ್ ಆಲ್ರೆಡಿ ಏರ್ ಸ್ಟೈಲ್ ಮಾಡ್ಕೊತಾ ಇದ್ದಾರೆ. ಸೊ ಅವರು ಔಟ್ಡೋರ್ ಹೋಗಿ ಬರೋಷ್ಟರಲ್ಲಿ ರೆಡಿ ಆಗಬೇಕು ಅಂತ ಹೇಳಿ ಹೊರಟಿದ್ರು. ಹಾಗಾಗಿ ಅವರು ಕೂಡ ಏರ್ ಸ್ಟೈಲ್ ಮಾಡಿಸ್ಕೊತಾ ಇದ್ದಾರೆ. ಸೊ ಇನ್ನು ಔಟ್ಡೋರ್ ಶೂಟ್ ಮುಗಿಸ್ಕೊಂಬಂದು ಶೂಟಿಂಗ್ ಕೂಡ ಸ್ಟಾರ್ಟ್ ಆಯಿತು ಎಲ್ಲರದೂ. ಸೊ ಅದು ಸೀನ್ಸ್ ಇನ್ನೂ ಟೆಲಿಕಾಸ್ಟ್ ಆಗಿಲ್ವಲ್ಲ, ಹಾಗಾಗಿ ನಾನು ವಾಯ್ಸ್ ಓವರ್ ಕೊಟ್ಟಿದ್ದೀನಿ ಅಷ್ಟೇ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಸೊ ಪ್ಲೀಸ್ ಸೋಮವಾರದಿಂದ ಶುಕ್ರವಾರಕ್ಕೆ ಪ್ರತಿದಿನ ರಾತ್ರಿ 9 ಗಂಟೆಗೆ ಜೀ ಕನ್ನಡದಲ್ಲಿ ಶ್ರಾವಣಿ ಸುಬ್ರಹ್ಮಣ್ಯ ಸೀರಿಯಲ್ ಬರುತ್ತೆ. ದಯವಿಟ್ಟು ಎಲ್ಲ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಸೊ ಇನ್ನು ಸಂಜೆ ಶೂಟಿಂಗ್ ಎಲ್ಲ ಮುಗಿಸಿ ಸೊ ಅಲ್ಲೇ ಸೆಟ್ಟವ್ರದ್ದು ಒಬ್ರದ್ದು ಬರ್ತಡೇ ಇತ್ತು. ಸೊ ಹಾಗಾಗಿ ಬರ್ತಡೇ ಸೆಲೆಬ್ರೇಷನ್ ಕೂಡ ಮಾಡ್ತಾ ಇದ್ದಾರೆ, ನೋಡ್ತಿರ್ಬೋದು. ಸೊ ನಾನು ವಿಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ, ಹಾಗಾಗಿ ಅಲ್ಲೇ ಒಂದು ಹುಡುಗನ ಕೈಲಿ ಕೊಟ್ಟಿದ್ದೆ ವಿಡಿಯೋ ಕ್ಯಾಪ್ಚರ್ ಮಾಡಿ ಅಂತ ಹೇಳ್ಬಿಟ್ಟು ಅವರು ಕ್ಯಾಪ್ಚರ್ ಮಾಡಿಕೊಟ್ಟಿದ್ದಾರೆ. मैनेजर अवसर करे रे
ಹ್ಯಾಪಿ ಬರ್ಡೇ ಸ್ವಾಮಿ. ಬನ್ನಿ 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 ಕೇಕ್